ನಮಸ್ತೆ ಪ್ರಿಯ ವೀಕ್ಷಕರೇ. ಇವತ್ತಿನ ವಿಷಯ ಅಮೃತ. ಅಮೃತ ಅಂದ್ರೆ ಏನು? ಮೃತ ಅಂದ್ರೆ ಏನು? ಸಾವು. ಸಾವಿನ ವಿರುದ್ಧ ಪದ ಅಮೃತ. ಅಮೃತ, ಅಮೃತ ಬಳ್ಳಿ. ಅಮೃತ ಬಳ್ಳಿ ಸಂಸ್ಕೃತದಲ್ಲಿ ಗುಡೂಚಿ, ಕನ್ನಡದಲ್ಲಿ ಅಮೃತ ಬಳ್ಳಿ. ಅಮೃತ ಬಳ್ಳಿಗೆ ಅಮೃತ ಬಳ್ಳಿ ಅಂತ ಯಾಕೆ ಹೆಸರಿಟ್ರು? ಬೇರೆ ಏನಾರ ಇಡ್ಬೋದಿತ್ತಲ್ಲ, ಇದನ್ನೇ ಯಾಕಿಟ್ರು? ಇದು ಅಮೃತ. ಸಾವನ್ನ ಸಾವೇ ಇಲ್ದಂಗೆ ಯಾವುದಕ್ಕೂ ಮಾಡಕ್ ಸಾಧ್ಯ ಇಲ್ವಲ್ಲ. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಸಾವನ್ನ ಮುಂದೂಡ್ಲಿಕ್ಕೆ ಅಥವಾ ಸಾವು ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡಕ್ಕೆ ಇದನ್ನ ಉಪಯೋಗ ಮಾಡ್ಕೋಬಹುದು. ವೀಕ್ಷಕರೇ, ಅಮೃತ ಬಳ್ಳಿಗೆ ಅಮೃತ ಬಳ್ಳಿ ಅಂತ ಯಾಕೆ ಹೆಸರಿಟ್ರಪ್ಪ ಅಂತಂದ್ರೆ, ದೇಹದಲ್ಲಿರುವಂತಹ ಸೆಲ್ಸಿಗೆ, ಸೆಲ್ಲರ್ ಡಿವಿಷನ್ಗೆ ಮತ್ತು ಅಣುವಿಗೂ ಕೂಡ ಲೈಫ್ ಸ್ಪ್ಯಾನ್ ಅನ್ನ ಇನ್ಕ್ರೀಸ್ ಮಾಡುವಂತಹ ಶಕ್ತಿ. ಮತ್ತು ನೀವು ನೋಡಿ, ಅಮೃತ ಬಳ್ಳಿ ಕಡ್ಡಿ ಸಂಪೂರ್ಣವಾಗಿ ಒಣಗೋಗಿರ್ತದೆ. ಒಂದು ಚೂರು ನೀರನ್ನು ಹಾಕಿಬಿಟ್ರೆ ಸಾಕು, ಮತ್ತೆ ಬೆಳೀತದೆ. ಸತ್ಯ ಹೋಗಿದೆ ಅಂತ ಅನ್ಕೊಂಡಿರೋಂಥದ್ದು ಮತ್ತೆ ಬೆಳೀತದೆ. ಇದು ಅಮೃತ ಬಳ್ಳಿಯ ಕ್ವಾಲಿಟಿ. ಇದರ ಚೂರ್ಣವನ್ನ ಇಮ್ಯುನಿಟಿ ಇನ್ಕ್ರೀಸ್ ಮಾಡಲಿಕ್ಕೆ, ವ್ಯಾಧಿ ಕ್ಷಮತ್ವವನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ. ಹೆಂಗೆ? ಅಮೃತದ ಬಳ್ಳಿಯ ಕಾಂಡ, ಎಲೆ ಅಲ್ಲ, ಕಾಂಡ. ಕಾಂಡವನ್ನು ತಂದು ಕಟ್ ಮಾಡಿ ಕಾಂಡವನ್ನಷ್ಟೇ ಅಲ್ಲ, ಎಲೆಯನ್ನು ಕೂಡ ಬಳಕೆ ಮಾಡಬಹುದು. ಎಲೆಯನ್ನು ತಂದು ಕಟ್ ಮಾಡಿ ನೆರಳಿನಲ್ಲಿ ಒಣಗಿಸಿ, ನೆರಳಿನಲ್ಲಿ ಒಣಗಿಸ್ಬಿಟ್ಟು ಇದರ ಚೂರ್ಣವನ್ನ ಮಾಡಿಟ್ಕೊಂಡು, ಇದರ ಚೂರ್ಣದ ಕಷಾಯವನ್ನ ದಿನನಿತ್ಯ ಬಳಕೆ ಮಾಡ್ತಾ ಬಂದಿದ್ದೆ ಆದಲ್ಲಿ ನಿಮಗೆ ವ್ಯಾಧಿ ಕ್ಷಮತ್ವ ಇನ್ಕ್ರೀಸ್ ಆಗ್ತದೆ, ರೋಗ ನಿರೋಧಕ ಶಕ್ತಿ ಇನ್ಕ್ರೀಸ್ ಆಗ್ತದೆ. ಇವತ್ತಿನ ದಿನಮಾನಗಳಲ್ಲಿ ಹಲವಾರು ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಏನು ಅಟ್ಯಾಕ್ ಮಾಡ್ತದವಲ್ಲ, ಅದರ ವಿರುದ್ಧ ಹೋರಾಡುವಂತಹ ಶಕ್ತಿ ನಿಮ್ಮ ದೇಹಕ್ಕೆ ಸಿಗ್ತದೆ. ಹೆಂಗೆ ಕಷಾಯವನ್ನ ಮಾಡೋಂಥದ್ದು? ಚೂರ್ಣ. 2 ಲೋಟ ನೀರಿಗೆ 1 ಟೀ ಚಮಚದಷ್ಟು ಚೂರ್ಣವನ್ನ ಹಾಕಿ ಮಂದಾಗ್ನಿಯಲ್ಲಿ ಕುದಿಸ್ಬೇಕು. ತೀಕ್ಷ್ಣಾಗ್ನಿ ಅಲ್ಲ. ಕುದಿಸಿ 2 ಲೋಟ ನೀರು 1 ಲೋಟಕ್ಕೆ ರೆಡ್ಯೂಸ್ ಆದ ಮೇಲೆ ಅದನ್ನ ಸೋಸಿ ಆರಿಸಿ ರುಚಿಗೆ ತಕ್ಕಷ್ಟು ಯಾಲಕ್ಕಿ ಅಥವಾ ಬೆಲ್ಲವನ್ನ ಹಾಕೊಂಡು ಕುಡಿದ್ದೇ ಆದಲ್ಲಿ ಎಷ್ಟು ದಿನ? ಮಿನಿಮಮ್ 3 ಮಂತ್ಸ್ ಕುಡಿಬೇಕು ವೀಕ್ಷಕರೇ. 1 ದಿನ 2 ದಿನ ಕುಡಿದು ಬಿಟ್ರೆ ಸಿಗಲ್ಲ. ಇವಾಗೆಲ್ಲ ಆ ಟಿವಿಯಲ್ಲಿ ಹೇಳಿದ್ರು, ಈ ಯೂಟ್ಯೂಬಲ್ಲಿ ಹೇಳಿದ್ರು ಅಂತಂದು ಅಮೃತ ಬಳ್ಳಿ ಕಷಾಯ ಕುಡೀರಿ, ಆ ವೈರಸ್ ಬರಲ್ಲ, ಈ ವೈರಸ್ ಬರಲ್ಲ ಅಂತಂದು ಕೊಡಪಾನಗಟ್ಲೆ ಕುಡಿತೀರಿ. ಅದು ತಪ್ಪು. ಇಮ್ಯುನಿಟಿ ಪವರ್ ಇದೆಯಲ್ಲ, ಅದು ಪೂರ್ವಭಾವಿ ಸಿದ್ಧತೆ ವೀಕ್ಷಕರೇ. ಎಂಥದ್ದು? ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಲ್ಲ, ಯುದ್ಧ ಪ್ರಾರಂಭ ಆದಾಗ ಶಸ್ತ್ರಾಭ್ಯಾಸ ಮಾಡೋದಲ್ಲ. ನಿಮ್ದು ಅದು ಅಲ್ಲ, ಯುದ್ಧೇ ಶಸ್ತ್ರಾಭ್ಯಾಸ, ಯುದ್ಧದಲ್ಲೇ ಶಸ್ತ್ರಾಭ್ಯಾಸ ಮಾಡೋದು. ಹಂಗಲ್ಲ. ಅದು ಯುದ್ಧ ಆರಂಭಕ್ಕೆ ಆಗಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ದೇಹವನ್ನು ರೆಡಿ ಮಾಡ್ಕೊಂಡಿರ್ಬೇಕು. ಯಾವಾಗ ಬೇಕಾದ್ರೂ ಯುದ್ಧ ಡಿಕ್ಲೇರ್ ಆಗ್ಬೋದು ನಿಮ್ಮ ದೇಹ, ಯಾವಾಗ ಬೇಕಾದ್ರೂ ವೈರಸ್ ಅಟ್ಯಾಕ್ ಆಗ್ಬೋದು, ನಿಮ್ಮ ದೇಹ ರೆಡಿ ಇರಬೇಕು. ಅದು ಆಕ್ಚುಲ್ ಇಮ್ಯುನಿಟಿ, ಅದು ಆಕ್ಚುಲ್ ವ್ಯಾಧಿ ಕ್ಷಮತ್ವ. ಈ ತರದ ಒಂದು ಕಷಾಯವನ್ನ ನೀವು ಹಿಂದೆ ಹಲವಾರು ದಿನಗಳ ಮುಂಚಿತವಾಗಿ ನಿಮ್ಮ ದೇಹಕ್ಕೆ ಕೊಡ್ತಾ ಬಂದಿದ್ದೆ ಆದಲ್ಲಿ ದೇಹಕ್ಕೆ ಆ ತರದ ವೈರಸ್ಗಳನ್ನ, ಬ್ಯಾಕ್ಟೀರಿಯಾಗಳನ್ನ ಎದುರಿಸುವಂತಹ ಶಕ್ತಿ ರೆಡಿ ಇರ್ತದೆ. ಇನ್ಸ್ಟೆಂಟ್ ಎನರ್ಜಿಯಾಗಿ ರೆಡಿ ಆಗಿರ್ತದೆ. ಹಂಗಾರೆ ಈಗ ಬಳಕೆ ಮಾಡಬಾರದ? ಮಾಡಿ, ಖಂಡಿತವಾಗೂ ಮಾಡಿ, ಬೇಡ ಅಂತ ಹೇಳಲ್ಲ. ಬಂದಾದ್ಮೇಲೆ ಬಳಕೆ ಮಾಡಿದರೆ ಏನು ಪ್ರಯೋಜನ ಸಿಗ್ತದಲ್ಲ, ಅದಕ್ಕಿಂತ ಹೆಚ್ಚಿನ ಪ್ರಯೋಜನ ಮುಂಚಿತವಾಗಿ ಯೂಸ್ ಮಾಡಿದ್ರೆ ಸಿಗ್ತದೆ ವೀಕ್ಷಕ. ಸೊ ಈ ತರದ ಕಷಾಯವನ್ನ ಮಾಡುವಂತಹ ವಿಧಾನವನ್ನ ಹೇಳ್ಕೊಟ್ಟಿದ್ದೀನಲ್ಲ, ಈ ಕಷಾಯವನ್ನ 10 ರಿಂದ 15 ml ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಬಳಕೆ ಮಾಡಿ. ಅದನ್ನ ನೀವು ಜ್ಯೂಸ್ ಕುಡ್ದಂಗೆ ಕುಡಿಬೇಡ್ರಿ ವೀಕ್ಷಕರೇ, ಎಳ್ನೀರು ಕುಡ್ದಂಗೆ ಕುಡಿಬೇಡ್ರಿ ವೀಕ್ಷಕರೇ, ನೀರು ಕುಡ್ದಂಗೆ ಕುಡಿಬೇಡ್ರಿ ವೀಕ್ಷಕರೇ. ಔಷಧಿಯನ್ನ ಮಿತವಾಗಿ ತಗೋಬೇಕು. ಆವಾಗ ಮಾತ್ರ ಅದು ಫಲಪ್ರದ. ಒಂದು ವೇಳೆ ಕುಡಿದೀವಿ ಅಂತಂದ್ರೆ ಏನ್ ಮಾಡ್ತೀರಿ? ಕುಡಿದ್ರೆ ಅತಿಯಾದದ್ದು ಅಮೃತನೂ ವಿಷನೇ. ಸೊ ಇಲ್ಲಿ ಅತಿಯಾಗಿ ಅಮೃತ ಬಳ್ಳಿ ತಗೊಂಡ್ರೆ ಅದು ವಿಷ ಆಗ್ತದೆ. ಹೆಂಗೆ? ಅಮೃತ ಬಳ್ಳಿಗೆ ಉಷ್ಣವೀರ್ಯ ದ್ರವ್ಯ, ದೇಹಕ್ಕೆ ಉಷ್ಣತೆಯನ್ನ ಒದಗಿಸುವಂತಹ ಶಕ್ತಿ. ಹೀಟ್ ಆಗ್ತದೆ, ಕಣ್ಣುರಿ ಆಗ್ತವೆ, ಮೂತ್ರ ಉರಿ ಆಗ್ತದೆ, ಮಲ ವಿಸರ್ಜನೆ ಮಾಡುವಾಗ ಉರಿ ಆಗ್ತದೆ, ಅಂಗಾಲು ಉರಿ ಆಗ್ತದೆ. ಅಷ್ಟೇ ಆಗೋದು, ಅದಕ್ಕಿಂತ ಹೆಚ್ಚಿಗೆ ಏನೂ ಆಗಲ್ಲ. ಅದನ್ನ ಸರಿ ಮಾಡ್ಕೊಳ್ಳಕ್ಕೂ ಸಾಧ್ಯತೆ ಇದೆ. ಅಪ್ಪಿತಪ್ಪಿ ಸ್ವಲ್ಪ ಜಾಸ್ತಿ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂಡಾಗ ಹಂಗೇನೇನೋ ಆಗ್ತದಲ್ಲ ರಿಯಾಕ್ಷನ್ಸ್, ಹಂಗೆಲ್ಲ ಏನಾಗಲ್ಲ. ತಕ್ಕ ಮಟ್ಟಿಗೆ ಈ ತರದ ಸಮಸ್ಯೆಗಳು ಆಗಬಹುದು. ಯಾಕೆ? ಎಷ್ಟು ಬೇಕಾ ಅಷ್ಟು ತಗೊಂಡ್ರೆ ಬಹಳ ಸೂಕ್ತ. ಇನ್ನು ಡೌಟ್ಸ್ ಇದಾವ? ಹತ್ರದ ಆಯುರ್ವೇದ ವೈದ್ಯರು ಬೇಕಾದಷ್ಟು ಜನ ಇದ್ದಾರೆ, ಸಂಪರ್ಕ ಮಾಡಬೇಕು. ನಿಮ್ಮ ಬಲ, ನಿಮ್ಮ ತೂಕ, ನಿಮ್ಮ ವಯಸ್ಸು, ನಿಮ್ಮ ದೇಶ, ನಿಮ್ಮ ಕಾಲಗಳನ್ನ ಅನುಸಾರವಾಗಿ
ಆಧಾರವಾಗಿ ಇಟ್ಕೊಂಡು ನಿಮಗೆ ಡೋಸೇಜ್ ಅನ್ನ ಹೇಳ್ತಾರೆ. ಭೇಟಿ ಮಾಡಿ, ಅವರ ಸಲಹೆಯನ್ನ ತಿಳ್ಕೊಳ್ಳಿ. ಈ ಅಮೃತ ಬಳ್ಳಿ ಕಷಾಯದಿಂದ ಜ್ವರ, ಅದರಲ್ಲೂ ಕೂಡ ವೈರಲ್ ಫೀವರ್, ವೈರಸ್ ಇಂದ ಬಂದಿರುವಂತಹ ಫೀವರ್, ಇನ್ಫ್ಲೂಯೆನ್ಸಾ ಅಂತ ಹೇಳ್ತಾರೆ, ಬ್ಯಾಕ್ಟೀರಿಯಾಗಳಿಂದ ಜ್ವರಗಳಲ್ಲಿ 2 ವಿಧ. ನಮ್ಮ ದೇಹದಲ್ಲೇ ಆಂತರಿಕವಾಗಿ ಜ್ವರ ಉತ್ಪತ್ತಿ ಆಗೋದು, ಆಮದಿಂದ ಅಂದ್ರೆ ಅಜೀರ್ಣತೆಯಿಂದ ಜ್ವರ ಉತ್ಪತ್ತಿ ಆಗ್ತದೆ, ಅದು ಬೇರೆ ಜ್ವರ. ನಮ್ಮ ದೇಹಕ್ಕೆ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಹೊರಗಡೆಯಿಂದ ಅಟ್ಯಾಕ್ ಮಾಡಿ ಉತ್ಪತ್ತಿ ಮಾಡುವಂತಹ ಜ್ವರ, ಅದು ಬೇರೆ. ಇದಕ್ಕೆ ಅಮೃತ ಬಳ್ಳಿ ಕಷಾಯಕ್ಕೆ ಹೊರಗಡೆಯಿಂದ ಅಟ್ಯಾಕ್ ಮಾಡಿ, ವೈರಸ್ ಅಟ್ಯಾಕ್ ಮಾಡಿ ಅಥವಾ ಬ್ಯಾಕ್ಟೀರಿಯಾ, ವೈರಲ್ ಫೀವರ್ ಅಂತ ಹೇಳ್ತಾರೆ ನೋಡಿದಿರಾ, ಒಂದು ಊರಿಗೆ ಜ್ವರ ಬಂದ್ರೆ ಎಲ್ರಿಗೂ, ಮಕ್ಕಳಲ್ಲಿ ಸ್ಕೂಲ್ಗಳಲ್ಲಿ ಒಬ್ಬನಿಗೆ ಜ್ವರ ಬಂದ್ರೆ ಎಲ್ರಿಗೂ ಜ್ವರ ಬರ್ತದೆ. ಈ ತರದ ಜ್ವರಗಳಲ್ಲಿ ಈ ಅಮೃತ ಬಳ್ಳಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಆಂಟಿಬಾಡೀಸ್ ಅನ್ನ ಉತ್ಪತ್ತಿ ಮಾಡಿ ಆ ಒಂದು ಫಾರಿನ್ ಬಾಡಿಯನ್ನ ಹೊಡೆದು ಓಡಿಸುವಲ್ಲಿ ಸಕ್ಷಮ್ಯವಾಗಿದೆ. ಹಾಗಾಗಿ ಆ ತರದ ಜ್ವರದಲ್ಲಿ ಹೆಚ್ಚಿನ ಅನುಕೂಲಕಾರಕ. ಗೊತ್ತಾಯ್ತು ವೀಕ್ಷಕರೇ, ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.